ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ಸ್ಯಾರಿಗಳು ತೋರಿಸ್ತಿದ್ದೀನಲ್ಲ, ಈ ಸ್ಯಾರಿಗಳೆಲ್ಲ ಒಂದೇ ಕಸ್ಟಮರ್ದು. ಎಲ್ಲ ಕಾಟನ್ ಸ್ಯಾರೀಸೇ. ಬ್ಲೌಸ್ ಪೀಸಸ್ಸು ಸಪರೇಟಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ತೆಗೆದು ನೋಡ್ತಿದ್ದೀನಿ. ಇದು ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿ ಬೇಗನೆ ಕೊಡಬೇಕಿತ್ತು, ಹಾಗಾಗಿ ಈಗ ತಗೊಂಡಿದ್ದೀನಿ ಇವ್ರದ್ದು. ನೋಡಿ, ಈ ಸ್ಯಾರಿಗೆ ಪಿಂಕ್ ಕಲರ್ ಬ್ಲೌಸ್ ಪೀಸ್ ಬಂದಿದೆ. ಸ್ಯಾರೀಸ್ ಎಲ್ಲ ಕಾಟನ್ ಆಗಿರೋದ್ರಿಂದ ಮುಟ್ಟೋಕ್ಕೆ ತುಂಬ ಸ್ಮೂತಾಗಿ ಚೆನ್ನಾಗಿದ್ದಾವೆ. ಲೈಟ್ ವೆಯ್ಟ್ ಆಗಿದೆ. ಈ ಸ್ಯಾರಿಗೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಬ್ಲೌಸ್ ಪೀಸ್ಗೆ ಮತ್ತು ಸ್ಯಾರಿ ಕಲರ್ಗೆ. ಸ್ಯಾರಿನಲ್ಲಿ ಬಾರ್ಡರ್ ಪಿಂಕ್ ಕಲರ್ ಇದೆ, ಬ್ಲೌಸ್ ಪೀಸೂ ಪಿಂಕ್ ಕಲರು ಚೆನ್ನಾಗಿ ಮ್ಯಾಚಿಂಗ್ ಆಗ್ತಿದೆ. ಇದು ಬ್ಲೌಸ್ ಪೀಸು ಸಪ್ರೇಟ್ ಮಾಡಿಬಿಟ್ಟು ಮತ್ತು ಜಿಗ್ಜಾಗ್ ಆ್ಯಂಡ್ ಫಾಲ್ ಮಾಡಬೇಕು ಸ್ಯಾರಿಗೆ. ಈ ಕಸ್ಟಮರ್ದು 4 ಸ್ಯಾರೀಸ್ ಇತ್ತು. 4 ಸ್ಯಾರೀಸೂ ಒಂದೇ ಸಲ ಕೊಡಿ ಅಂತ ಹೇಳ್ಬಿಟ್ಟು ಹೋಗಿದ್ರು, ಹಾಗಾಗಿನೇ ತಗೊಳ್ತಿದ್ದೀನಿ ಈಗ. ಕಟ್ ಮಾಡಿಬಿಟ್ಟು ಇವ್ರದ್ದು ಕಂಪ್ಲೀಟ್ ಮಾಡಿ ಕೊಡೋಣ ಅಂದ್ಬಿಟ್ಟು. ಇದು ಬ್ಲೌಸ್ ಪೀಸು ಸ್ವಲ್ಪ ದೊಡ್ಡದಾಗೇ ಇದೆ. ಈ ಕಸ್ಟಮರ್ಗೆ 70 ಸೆಂಟಿಮೀಟ್ರ್ ಇದ್ದರೆ ಸಾಕು, ಬ್ಲೌಸ್ ಪೀಸು ಆಗುತ್ತೆ. ಚಿಕ್ಕ ಬ್ಲೌಸ್ ಇವ್ರದ್ದು, ಅಳತೆ ಬ್ಲೌಸು. ನೋಡಿ, ಸಪ್ರೇಟಾಗಿ ಕಟ್ ಮಾಡಿ ಇಡ್ತಾಯಿದ್ದೀನಿ. ಈ ಥರ ಒಂದೇ ಕಸ್ಟಮರ್ದು 2-3 ಬ್ಲೌಸ್ ಇದ್ದರೆ ಒಟ್ಟಿಗೆ ಕಟ್ ಮಾಡ್ಕೊಳ್ಳೋದಕ್ಕೆ ಒಂದೇ ಸಲ ತೊಗೊಂಡ್ಬಿಡ್ತೀನಿ ನಾನು. ನೋಡಿ, ಈ ಪಿಂಕ್ ಕಲರ್ ಅಂತೂ ನಾನು ಒಂದು ವಾರದಲ್ಲಿ ಒಂದು 7-8 ಬ್ಲೌಸ್ ಪಿಂಕ್ ಕಲರೇ ಸ್ಟಿಚ್ ಮಾಡಿರ್ತೀನಿ. ನೆಕ್ಸ್ಟು ನೋಡಿ, ಇದು ಸಿಮೆಂಟ್ ಗ್ರೇ ಕಲರ್, ಸ್ವಲ್ಪ ಆ ಥರ ಸ್ಯಾರಿ ಇದು. ಇದು ಸ್ವಲ್ಪ ಪ್ಯೂರ್ ಕಾಟನ್ ಥರ ಇಲ್ಲ, ಸ್ವಲ್ಪ ಮಿಕ್ಸ್ ಆಗಿರೋ ಥರ ಕಾಣ್ತಿದೆ ಸ್ಯಾರಿನಲ್ಲಿ. ಸ್ಯಾರಿ ಫುಲ್ಲು ಸ್ವಲ್ಪ ಸ್ಟ್ರೈಪ್ಸ್ ಥರ ಬಂದಿದೆ. ಬ್ಲೌಸು ಪ್ಲೈನಾಗಿ ಬಂದಿದೆ. ಇದಕ್ಕೆ ಬ್ಲೌಸ್ ಪೀಸು ಪ್ಲೈನ್ ಬ್ಲೌಸ್ ಪೀಸು. ಇವರು ಯಾವಾಗಲೂ ಅಷ್ಟೇ ತುಂಬಾ ಕಾಟನ್ ಸ್ಯಾರೀಸೇ ಸ್ಟಿಚ್ ಮಾಡಿಸ್ತಿರ್ತಾರೆ. ಈ ಕಸ್ಟಮರ್ಗೆ ತುಂಬ ಸ್ಯಾರೀಸು ನಾನು ಕಾಟನ್ ಸ್ಯಾರೀಸೇ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಇನ್ನೂ 2 ಸ್ಯಾರಿ ಇದೆ ಇವ್ರದ್ದು. ಇದು 2ನೇ ಸ್ಯಾರಿದು ಕಟ್ ಮಾಡ್ತಿರೋದೀಗ. ಫಸ್ಟ್ ಪಿಂಕ್ ಬ್ಲೌಸ್ ಒಂದು, ಮತ್ತು ಇವಾಗ ಈ ಸಿಮೆಂಟ್ ಕಲರು ಬ್ಲೌಸ್ ಪೀಸ್ ಒಂದು. ಇನ್ನೂ 2 ಸ್ಯಾರಿ ಇದೆ. ಸ್ಯಾರಿಗಳಿಗೂ ಅಷ್ಟೇ ಕಂಪಲ್ಸರಿ ಜಿಗ್ಜಾಗ್ ಆ್ಯಂಡ್ ಫಾಲ್ ಮಾಡಿಸ್ತಾರೆ ಇವರು. ಕೆಲವು ಕಸ್ಟಮರ್ಸು ಫಾಲ್ ಬೇಡ, ಬರೀ ಜಿಗ್ಜಾಗ್ ಮಾಡಿಕೊಡಿ ಅಂತಾರೆ. ಇವ್ರಿಗೆ ಎಲ್ಲದಕ್ಕೂ ಸ್ಯಾರಿಗೆ ಫಾಲ್ ಬೇಕು. ನೋಡಿ, ಇದು ಇನ್ನೊಂದು ಕಾಟನ್ ಸ್ಯಾರಿ. ಇದು ಪ್ಯೂರ್ ಕಾಟನ್ ಥರ ಇದೆ, ಚೆನ್ನಾಗಿದೆ ಇದು ಕಾಟನ್ ಸ್ಯಾರಿ. ಇದರಲ್ಲಿ ಬ್ಲೌಸ್ ಪೀಸು ಯಾವ ಕಲರ್ ಬಂದಿದೆ ಅಂದ್ಬಿಟ್ಟು ಚೆಕ್ ಮಾಡ್ತಿದ್ದೀನಿ. ಈ ಸ್ಯಾರೀಸ್ ಎಲ್ಲ ಸ್ವಲ್ಪ ಗಂಜಿ ಇಡೋ ಥರ ಸ್ಯಾರೀಸು. ಇದಕ್ಕೆಲ್ಲ ವಾಶ್ ಮಾಡಿದಾಗ ಗಂಜಿ ಇಡಬೇಕಾಗಿರುತ್ತೆ. ಹಾಗೆಯೇ ಐರನ್ನು ಕಂಪಲ್ಸರಿ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಸ್ಯಾರಿ ವೇರ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನೋಡಿ, ಆ ಕ್ರೀಮ್ ಕಲರ್ ಸ್ಯಾರಿನಲ್ಲಿ ಬ್ಲೌಸ್ ಪೀಸ್ ಇಲ್ಲ, ಮತ್ತು ಈ ಕಾಫಿ ಕಲರ್ ಸ್ಯಾರಿನಲ್ಲೂ ಇಲ್ಲ. ಈ 2ರಲ್ಲೂ ಬ್ಲೌಸ್ ಪೀಸ್ ಇಲ್ಲ. ಕಟ್ ಮಾಡಿದ್ರೆ ಬ್ಲೌಸ್ ಪೀಸು ಸ್ಯಾರಿ ಚಿಕ್ಕದಾಗುತ್ತೆ, ಅದಕ್ಕೋಸ್ಕರ ನಾನು ಕಟ್ ಮಾಡಿಲ್ಲ. 2 ಸ್ಯಾರಿನ ಅಳತೆ ಮಾಡಿ ಚೆಕ್ ಮಾಡಿದ್ದೀನಿ. ಅವರು 4 ಸ್ಯಾರೀಸ್ ಕೊಟ್ಟಿದ್ದರೆ 2ರಲ್ಲಿ ಮಾತ್ರ ಬ್ಲೌಸ್ ಪೀಸ್ ಇತ್ತು. ಆ 2 ಬ್ಲೌಸನ್ನು ತೆಗೆದುಬಿಟ್ಟು ಕಟ್ ಮಾಡಿ ಸಪ್ರೇಟಾಗಿ ಇಟ್ಕೊಳ್ತಿದ್ದೀನಿ. ಇನ್ನು ಇದೆಲ್ಲನೂ ಈ 2 ದಿನದಲ್ಲಿ ಸ್ಟಿಚ್ ಮಾಡಬೇಕಾಗಿರೋಂಥ ಕೆಲಸ ಇದು. ಅವ್ರ ಅಳತೆ ಬ್ಲೌಸಲ್ಲೇ ಇಡ್ತಿದ್ದೀನಿ ಸೈಡ್ಗೆ. ಇದು ಎಲ್ಲ ಒಂದೇ ಕಸ್ಟಮರ್ದಾಗಿರೋದ್ರಿಂದ ಒಂದು ಕಡೆ ಪಕ್ಕಕ್ಕೆ ಇಡ್ತಾ ಇದ್ದೀನಿ ನೀಟಾಗಿ ಒಂದು ಕಡೆಗೆ. ಮತ್ತು ಇದು ಬಿಟ್ಟು ಇನ್ನೂ ಒಂದು ಬೇರೆ ಕಸ್ಟಮರ್ದಿದು. ಇವ್ರದ್ದು ಬಂದು 2 ಲೈನಿಂಗ್ ಬ್ಲೌಸ್ ಇದೆ, ಮತ್ತು ಒಂದು ವಿತೌಟ್ ಲೈನಿಂಗ್ ಬ್ಲೌಸ್ ಇದೆ. ಇದು ಸ್ವಲ್ಪ ಅರ್ಜೆಂಟಾಗೆ ಸ್ಟಿಚ್ ಮಾಡಿಕೊಡ್ಬೇಕಾಗಿತ್ತು. ಇದು ಲೈನಿಂಗ್ ಎಲ್ಲ ಮ್ಯಾಚ್ ಮಾಡಿ ಇಟ್ಕೊಳ್ತಿದ್ದೀನಿ. ಲೈನಿಂಗ್ ಎಲ್ಲ ರೆಡಿ ಇದ್ದರೆ ಬೇಗನೆ ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು ಅಂದ್ಬಿಟ್ಟು ಅದಕ್ಕೆ ಸೂಟೇಬಲ್ ಲೈನಿಂಗ್ನ ತೆಗೆದು ಇಟ್ಕೊಳ್ತಿದ್ದೀನಿ. ಈ ಬ್ಲೌಸ್ ಪೀಸಲ್ಲಿ ಸ್ವಲ್ಪ ಗೋಲ್ಡನ್ ಬಾರ್ಡರ್ ಬಂದಿದೆ. ಇನ್ನೊಂದು ಲೆಮನ್ ಎಲ್ಲೋ, ನೋಡಿ ಸ್ವಲ್ಪ ಡಾರ್ಕಾಗಿ ಎಲ್ಲೋ ಇದೆ, ಚೆನ್ನಾಗಿದೆ ಬ್ಲೌಸ್ ಪೀಸು. ಮತ್ತು ಇನ್ನೊಂದು ಇದು ವಿತೌಟ್ ಲೈನಿಂಗ್ದೊಂದು ಬ್ಲೂ ಕಲರ್ದು ಬಂದು ವಿತೌಟ್ ಲೈನಿಂಗು ಸ್ಟಿಚ್ ಮಾಡಬೇಕು. ಇದು 3ನೂ ಈ 2 ಡೇಸ್ ಒಳಗಡೆ ಕೊಡಬೇಕಿತ್ತು. ಹಾಗಾಗಿನೇ ಈಗ ತೆಗೆದು ಇಟ್ಕೊಂಡ್ರೆ ಮತ್ತು ಈ 2 ಡೇಸಲ್ಲಿ ಟೈಮ್ ಸಿಕ್ಕಿದಾಗ ಕಟ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ತೆಗೆದು ಇಟ್ಕೊಳ್ತಿದ್ದೀನಿ. ಇದು ಬಿಟ್ಟು ಇನ್ನೂ ಒಂದು 3-4 ಕಸ್ಟಮರ್ಸ್ದು ಸ್ವಲ್ಪ ಅರ್ಜೆಂಟೇ ಇದೆ. ಒಂದೆಲ್ಲ 3 ಡೇಸಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರೋ ಕೆಲಸ ಇದೆಲ್ಲ. ಈಗ ಯಾವುದು ಹಬ್ಬ ಇಲ್ಲ, ಆದ್ರೂ ಸ್ವಲ್ಪ ಅರ್ಜೆಂಟ್ ಕೆಲಸನೇ ಇದೆ.
ಈ ಅರ್ಜೆಂಟ್ ಇರೋ ಕೆಲಸನೆಲ್ಲ ಸ್ವಲ್ಪ ಸ್ಟಿಚ್ ಮಾಡಿ ಕೊಟ್ಬಿಟ್ರೆ ಸ್ವಲ್ಪ ಫ್ರೀ ಆಗುತ್ತೆ ಕೆಲಸ. ಇದು ಇನ್ನೊಬ್ಬ ಕಸ್ಟಮರ್ದು. ಇವ್ರದ್ದು ಈ ಬ್ಲಾಕ್ ಪೀಸು ವಿತೌಟ್ ಲೈನಿಂಗು. ಮತ್ತು ಇದು ಸ್ಯಾರಿದು ಬ್ಲೌಸು ಲೈನಿಂಗ್ ಹಾಕಿನೇ ಸ್ಟಿಚ್ ಮಾಡಬೇಕು. ಮತ್ತು ಇನ್ನೊಂದು ಪರ್ಪಲ್ ಕಲರ್ದು ನೋಡಿ, ಇದನ್ನು ಅಷ್ಟೇ ಸ್ಯಾರಿದು ಲೈಟ್ ಗೋಲ್ಡ್ ಕಲರ್ ಥರ ಫ್ಲವರ್ಸು ಬುಟ್ಟಾಸ್ ಬಂದಿದೆ. ಇದು ಸ್ಯಾರಿನೂ ತುಂಬ ಚೆನ್ನಾಗಿದೆ ಇದ್ರದ್ದು. ಈ ಸ್ಯಾರೀಸ್ ಎಲ್ಲ ಕೊಟ್ಬಿಟ್ಟಿದ್ದೀನಿ ಇವ್ರಿಗೆ. ಬ್ಲೌಸಸ್ ಮಾತ್ರ ಸ್ಟಿಚ್ ಮಾಡೋದನ್ನ ನನ್ನ ಕಡೆನೇ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಅರ್ಜೆಂಟಾಗಿ ಈ 2 ಡೇಸಲ್ಲೇ ಸ್ಟಿಚ್ ಮಾಡಬೇಕಾಗಿರೋದು. ಇದು ಸ್ವಲ್ಪ ಅರ್ಜೆಂಟ್ ಇರೋದು ನನ್ನ ಕಣ್ಣೆದುರುಗಡೆನೇ ಇದ್ದರೆ ಬೇಗ ಕಟ್ ಮಾಡಿ ಸ್ಟಿಚ್ ಮಾಡಿಕೊಡ್ಬೋದು ಅಂದ್ಬಿಟ್ಟು ಎಲ್ಲ ತೆಗೆದು ಟೇಬಲ್ ಮೇಲೆ ಇಟ್ಕೊಳ್ತಿದ್ದೀನಿ. ಇದು ಬಿಟ್ಟು ನೆಕ್ಸ್ಟು ಇನ್ನೊಂದು, ಇದು ಬೇರೆ ಕಸ್ಟಮರ್ದು. ಇದು ಬ್ಲೌಸ್ ಪೀಸ್ ನೋಡಿ, ತುಂಬ ಚೆನ್ನಾಗಿದೆ ಇದು ಬ್ಲೌಸ್ ಪೀಸು. ಸ್ವಲ್ಪ ಜಾರ್ಜೆಟ್ ಅಂತೀವಲ್ವ ಆ ರೀತಿ ಇದೆ. ಇದು ಡಿಸೈನು ನೋಡಿ ಅಷ್ಟೇ, ಬಳ್ಳಿ ಮೊಗ್ಗು ಬಂದಿರೋ ರೀತಿ ಚೆನ್ನಾಗಿದೆ ಬ್ಲೌಸ್ ಪೀಸ್ ಇದು. ಇದನ್ನು ಸ್ವಲ್ಪ ಅರ್ಜೆಂಟಾಗಿ ಸ್ಟಿಚ್ ಮಾಡಿಕೊಡ್ಬೇಕು. ಇಷ್ಟು ಕೆಲಸದ ಜೊತೆಗೆ ಇನ್ನೂ ಒಂದು 2 ಕಸ್ಟಮರ್ದು ಸೇರಿಸಿ ಟೋಟಲಾಗಿ ಒಂದು 15 ಬ್ಲೌಸಸ್ ತನಕ ಒಂದು 3 ಡೇಸ್ ಒಳಗಡೆ ಕಂಪ್ಲೀಟ್ ಮಾಡಿ ಕೊಡಬೇಕಾಗಿದೆ. ಜೊತೆಗೆ ಒಂದು 10 ಸ್ಯಾರೀಸು ಜಿಗ್ಜಾಗ್ ಆ್ಯಂಡ್ ಫಾಲ್ ಮಾಡಬೇಕಾಗಿದೆ. ಆದಷ್ಟು 3 ಡೇಸಲ್ಲಿ ಕಂಪ್ಲೀಟ್ ಮಾಡಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.